ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ನೋ ಮೋರ್ ಇಂಗ್ಲೀಷ್. ಇಂಗ್ಲೀಷ್ ಆಲ್ಫಾಬೆಟ್ಸ್ನ ಕೊನೆಯ ಅಕ್ಷರವಾದ ಝಡ್ ಅನ್ನು ಕೆಲವರು ಝಡ್ ಅಂತ ಹೇಳಿದರೆ ಮತ್ತು ಕೆಲವರು ಝಿ ಅಂತ ಹೇಳಿರೋದನ್ನು ನೀವು ಕೇಳ್ತೀರಿ. ಝಿ ಟಿ ವಿ ಅಲ್ಲಿ ಝಡ್ ಅನ್ನುವ ಅಕ್ಷರ ಇದ್ದರೂ ಕೂಡ ಅದನ್ನು ನಾವು ಝಿ ಟಿ ವಿ ಅಂತ ಹೇಳಿ ಕರಿತಾ ಇರ್ತೀವಿ. ಏನು ಇದು ಹಾಗಿದ್ರೆ ಝಡ್ ಕರೆಕ್ಟೋ ಅಥವಾ ಝಿ ಕರೆಕ್ಟೋ? ಎರಡೂ ಸರಿ. ಝಡ್ ಅನ್ನುವಂಥದ್ದು ಬ್ರಿಟನ್ ಇಂಗ್ಲೀಷ್ನ ಪ್ರೊನೌನ್ಸಿಯೇಷನ್. ಬ್ರಿಟನ್ ಇಂಗ್ಲೀಷಲ್ಲಿ ಅದನ್ನು ಆ ವರ್ಣಮಾಲೆಯ ಕೊನೆಯ ಅಕ್ಷರವನ್ನು ಝಡ್ ಅಂತ ಕರೀತಾರೆ, ಝಡ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಆದರೆ ಅಮೇರಿಕನ್ ಇಂಗ್ಲೀಷಲ್ಲಿ ಅದೇ ಅಕ್ಷರವನ್ನು ಝಿ ಅಂತ ಕರೀತಾರೆ. ನಾವು ಬ್ರಿಟಿಷರು ನಮ್ಮನ್ನು ಆಳಿದ್ರಿಂದ ಸಾಮಾನ್ಯವಾಗಿ ನಾವು ಕಲಿಯುವಾಗ ಆಲ್ಫಾಬೆಟ್ಸನ್ನು ಕಲಿಯುವಾಗ ಝಡ್ ಅಂತಲೇ ಕಲಿತೀವಿ. ತದನಂತರ ಬೇರೆ ಬೇರೆ ಕಡೆ ನಾವು ಬಳಕೆಯ ರೂಪವನ್ನು ನೋಡಿ ಝಿ ಅನ್ನೋದನ್ನು ಕೂಡ ರೂಢಿಸ್ಕೊಳ್ತೀವಿ. ಸಾಕಷ್ಟು ಇಂಗ್ಲೀಷ್ನ ಪದಗಳು ಈ ಥರ ಅಮೇರಿಕನ್ ಆ್ಯಕ್ಸೆಂಟ್ ಒಂದು ಮತ್ತು ಬ್ರಿಟನ್ ಆ್ಯಕ್ಸೆಂಟ್ ಒಂದು ಇರುತ್ತೆ. ಅವೆರಡರಲ್ಲಿ ಯಾವುದನ್ನೋ ನಾವು ನಮಗರಿವಿಲ್ಲದೆ ಹೆಚ್ಚೆಚ್ಚು ಯಾವುದನ್ನು ಕೇಳಿರ್ತೀವೋ ಅದನ್ನು ಬಳಕೆ ಮಾಡ್ತಾ ಇರ್ತೀವಿ. ಇವುಗಳು ಎರಡೂ ಸರಿ. ಡಿಫ್ರೆನ್ಸ್ ಏನು ಇವೆರಡರ ಮಧ್ಯದಲ್ಲಿ ಅಂದರೆ ಇಷ್ಟೇ, ಝಡ್ ಅನ್ನುವಂಥದ್ದು ಬ್ರಿಟನ್ ಇಂಗ್ಲೀಷ್ನ ಆ್ಯಕ್ಸೆಂಟ್, ಝಿ ಅನ್ನುವಂಥದ್ದು ಅಮೇರಿಕನ್ ಇಂಗ್ಲೀಷ್ ಆ್ಯಕ್ಸೆಂಟ್ ಅಷ್ಟೇ. ನೋ ಮೋರ್ ಇಂಗ್ಲೀಷ್.